ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸುಮಾರು 7 ತಿಂಗಳ ನಂತರ 7 ಅಥವಾ 8 ತಿಂಗಳಾಗಿರ್ಬೋದು ಅಲ್ವಾ, ಉಡುಪಿ ಜಿಲ್ಲೆಯಿಂದ ಹೊರಗೆ ಕಾಲಿಡ್ತಾ ಇದ್ದೀನಿ. ಸೊ ನಾವೀಗ ಸದ್ಯಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ, ಅದು ರಿಪ್ಪನ್ಪೇಟೆಯಲ್ಲಿ ಅಮೋಘ್ ಕೀರ್ತಿ ಅವ್ರ ಮನೇಲಿದ್ದೀವಿ. ಇಲ್ಲೊಂದು ಸಣ್ಣ ಕೆಲಸ ಇದೆ, ಸ್ವಲ್ಪ ಸ್ಪೆಷಲ್ ಕೆಲಸ. ಅದಕ್ಕೋಸ್ಕರ ಆ್ಯಕ್ಚುಲಿ ಏನಾಯ್ತು ಅಂತ ನಾನು ಹೇಳ್ತೀನಿ. ಒಂದು ಸ್ವಲ್ಪ ದಿನದ ಹಿಂದೆ ಒಂದು AI ಜನರೇಟೆಡ್ ಫೋಟೋ ಹಾಕಿದ್ದೆ ನಂದು. ಅದರಲ್ಲಿ ತೊಲೆ ತುಂಬ ಕೂದಲು ನೋಡಿ ಭಾಳ ಖುಷಿ ಆಯಿತು, ನನಗೆ ಖುಷಿ ಆಯಿತು ಆ್ಯಕ್ಚುಲಿ. ಬಟ್ ಅದನ್ನು ಒಬ್ಬರು ನೋಡಿ ಕಾಲ್ ಮಾಡಿಬಿಟ್ಟು ಹೇಳಿದ್ದಾರೆ, ಹಾಗೆ ನಿಮಗೆ ರೆಡಿ ಮಾಡಿ ಕೊಡ್ತೀವಿ ಅಂತೇಳಿ. ಸೊ ಗೊತ್ತಿಲ್ಲ, ನೋಡೋಣ ಅಂಥೇಳಿ ನಾನು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ತುಂಬ ಜನ ಹೇಳ್ತಿತ್ತು ಆಯಿತಾ, ನ್ಯಾಚುರಲ್ ಲುಕ್ ಚೆನ್ನಾಗಿರುತ್ತೆ ಅಂತೇಳಿ. ಬಟ್ ಇದರಲ್ಲಿ ನಾನು ಕಳ್ಕೊಳ್ಳೋದೇನೂ ಇಲ್ಲ, ಅಂದರೆ ಸರ್ಜರಿ ಗಿರ್ಜರಿ ಏನಿಲ್ಲ, ಒಂದು ಪ್ಯಾಚ್ ಕೂರಿಸ್ತಾರಂತೆ. ಸೊ ನೋಡೋಣ, ಟ್ರೈ ಮಾಡೋಣ. ನನಗೆ ರಿತೇಶ್ ಅವ್ರು ಹೇಗಿದ್ರು ಚಂದಾನೆ. ನಾನು ಅವ್ರಿಗೆ ಮುಂಚೆಯಿಂದಾನು ಹೇಳಿದ್ದೀನಿ, ಕೂರ್ಲಿಲ್ಲ ಅಂತ ನೀವು ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ನಾನು ಅವ್ರ ಜೊತೆ ಇರೋದು ನಾನಲ್ವಾ, ಅವ್ರು ಹೇಗಿದ್ರು ನನಗೆ ಚಂದ ಕಾಣಿಸ್ತಾರೆ ಅಂತ. ಸೊ ಅಲ್ಲ, ನೋಡೋಣ ಹೇಗೆ ಕಾಣ್ತಾರೆ ಅಂತ ನನಗೂ ನೋಡ್ಬೇಕು, ನಾನು ಕಾಯ್ತಾ ಇದ್ದೀನಿ. ಪಾಪ ಮದುವೆ ಆದ ಟೈಮಲ್ಲಿ ಸ್ವಲ್ಪ ಕೂದಲಿತ್ತು, ಅದನ್ನು ಸ್ನೇಹನೇ ಕಿತ್ತೊಗ್ದಿದ್ದು. ಆಮೇಲೆ ಅಂದರೆ ನನ್ನ ತಲೆ ತುಂಬ ಕೂದಲಿರೋದು ಸ್ನೇಹ ಯಾವತ್ತು ನೋಡೇ ಇಲ್ಲ ಪಾಪ. ಹಾಗಾಗಿ ಮತ್ತು ಅದೇನೋ ಹೊಸ ಟೆಕ್ನಾಲಜಿ ಅಂತೆ, ಅಂದರೆ ಆ ಪ್ಯಾಚ್ ಹಾಕ್ಕೊಂಡು ನಾನು ಸ್ನಾನ ಮಾಡ್ಬೋದು, ಆಮೇಲೆ ಏನೋ ದಿನನಿತ್ಯದ ಕೆಲಸ ಎಲ್ಲದೂ ಮಾಡ್ಬೋದು ಅಂತ ಹೇಳಿದ್ದಾರೆ ಅವರು. ಸೊ ನನಗೂ ಸ್ವಲ್ಪ ತೊಂದರೆ ಇಲ್ಲ ಅಂತ, ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ಹಾಗಾಗಿ ನೋಡ್ಕೊಂಡು ಬರೋಣ ಅಂಥೇಳಿ. ಸೊ ಈ ಪೂರ್ತಿ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ, ಆಯಿತಾ. ಫೈನಲಿ ನಾವೀಗ ಶಿವಮೊಗ್ಗದ ಹೆಡ್ಸ್ ಅನ್ನೋ ಸ್ಟುಡಿಯೋಗೆ ಬಂದಿದ್ದೀವಿ. ನಾನು ಸ್ಟುಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಇಲ್ಲಿ ಎಷ್ಟೋ ಜನ ಬಂದು ಹೇರ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ. ತುಂಬ ಜನರಿಗೆ ಇದು ವಿಗ್ ಅಂತ ಒಂದು ತಲೆಗೆ ಬರ್ಬೋದು, ವಿಗ್ ಅಲ್ಲ, ಇದು ಹೇರ್ ಪೇಚಸ್ಸು. ನಿಮಗೆ ಎಂಡ್ ಪ್ರಾಡಕ್ಟ್ ಇದೆಯಲ್ಲ, ಅಂದರೆ ಎಂಡ್ ರಿಸಲ್ಟ್ ತೋರಿಸ್ತೀನಿ. ನನಗೆ ಇಲ್ಲಿನ ಕೆಲವು ಕಸ್ಟಮರ್ಸ್ನ ಫೋಟೋ ತೋರಿಸಿದ್ರು, ನಂಬಕ್ಕೆ ಆಗಲ್ಲ ಆಯಿತು. ಅಂದರೆ ರಿಯಲ್ ಹೇರ್ ನೀವು ಹಿಡ್ಕೊಂಡು ಎಳೆದು ಜಗ್ದ್ರು ಬರೋಲ್ಲ, ಅದನ್ನು ಆ ಥರ ಫಿಕ್ಸಿಂಗ್ ಮಾಡಿಕೊಡ್ತಾರೆ. ಸೊ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಯಾವ ಥರ ಮಾಡ್ತಾರೆ ಅಂತೇಳಿ. ಸೊ ಇಲ್ಲಿಗ ಬಂದಿದ್ದೀನಿ. ಫಸ್ಟ್ ಏನಂದರೆ, ಕೊನೆಯದಾಗಿ ನೋಡ್ಬೋ ಸ್ನೇಹ ಕ್ಯಾಪ್ ಜೊತೆಗೆ ಈ ಲುಕ್ ಇನ್ನೂ ಇರಲ್ಲ ಅನಿಸುತ್ತೆ ಅಲ್ವಾ. ಸೊ ಇಷ್ಟು ಬಾಳ್ನೆಸ್ ಬಂದಿದೆ ನನಗೆ, ಆಯಿತಾ. ಅಂದರೆ ತುಂಬ ವರ್ಷಕ್ಕೆ ಅಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ ಬಾಳ್ನೆಸ್. ಮತ್ತು ಎಸ್ಪೆಷಲಿ ಗೊತ್ತಲ್ಲ, ಮೇಲ್ಗಳಿಗೆ ಬಾಳ್ನೆಸ್ ಜಾಸ್ತಿ, ಜೆನೆಟಿಕಲಿ ಜಾಸ್ತಿ. ಈ ಫೀಮೇಲ್ಗಳಿಗೆ ಜೆನೆಟಿಕಲಿ ಎಲ್ಲರೂ ಬರಬೇಕು, ಬಿಟ್ಟರೆ ಅವರಿಗೆ ಬಾಳ್ನೆಸ್ ಬರಲ್ಲ. ಬಟ್ ಫೀಮೇಲ್ಸ್ಗಳಿಗೂ ಇಲ್ಲಿ ಎಲ್ಲರಿಗೆ ಕೂದಲು ಕಡಿಮೆ ಇದ್ದರೆ ಪ್ಯಾಚಸ್ ಹಾಕ್ಕೊಡ್ತಾರೆ ನಿಮ್ಗೆ ಬೇಕಾಗಿರೋ ಥರ. ಈಗ ಫಂಕ್ಷನಿಗೆ ವಾಲ್ಯೂಮ್ನೆಸ್, ಅಂದರೆ ತುಂಬ ವಾಲ್ಯೂಮ್ ಕೂದಲು ಜಡೆ ಬಿಡಬೇಕು ಅಂಥದಕ್ಕೂ ಇವರಲ್ಲಿ ಆಪ್ಷನ್ಸ್ ಇದೆ. ಬಟ್ ನಮ್ಮಂಥವರಿಗೆ ಒಂಥರ ವರದಾನ ಇದು, ಆಯ್ತು. ಅಂದರೆ ನಮಗೆಲ್ಲ ಬಿಡಿ, ಮದುವೆ ಎಲ್ಲ ಆಗಿದೆ, ಇನ್ನು ಯಾರು ನಮಗೆ ಗಾಳ ಹಾಕಕ್ಕೆ ಇನ್ನು ಯಾರು ಇಲ್ಲ, ಹೆಂಡತಿ ಸಿಕ್ಕಿ ಆಗಿದೆ, ಈ ಥರ ಮೆಂಟಾಲಿಟಿ ಇರುತ್ತೆ. ಬಟ್ ಏನಂದರೆ ತುಂಬ ಜನರಿಗೆ ಈ ಮದುವೆ ಮೊದಲೇ ಕೂದಲು ಉದುರೋಗಿರುತ್ತೆ, ಅವರಿಗೆ ಒಂಥರ ಇನ್ಸೆಕ್ಯೂರಿಟಿ. ಯಾಕಂದರೆ ನನಗದ್ರ ಅನುಭವ ಇದೆ. ಮದುವೆ ಟೈಮಲ್ಲಿ ಸ್ವಲ್ಪ ನನ್ನ ಕೂದಲು ಹೋಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಆವಾಗ ಏನಂದ್ರೆ ದೊಡ್ಡ ಟೆನ್ಷನ್ ಏನಂದರೆ, ಮದುವೆಗೆ ಹುಡುಗಿ ಕೊಡ್ತಾರಾ ಇಲ್ವಾ, ಅರ್ಧಕ್ಕರ್ಧ ರಿಜೆಕ್ಟ್ ಆಗೋದು ಇದೇ ರೀಸನ್ಗೆ, ಆಯಿತಾ, ತಲೆ ಮೇಲೆ ಕೂದಲಿಲ್ಲ ಅಂತೇಳಿ. ಸೊ ಅಂಥವರಿಗೆಲ್ಲ ಇದು ವರದಾನ, ಆಯಿತಾ. ವರದಾನ ಯಾಕೆ ಹೇಳ್ತೀನಿ ಅಂದರೆ, ಇವಾಗ ಈ ಸರ್ಜರಿ ಎಲ್ಲ ಬಂದಿದೆ, ಟ್ರಾನ್ಸ್ಪ್ಲಾಂಟ್ ಎಲ್ಲ, ಅದರಲ್ಲೂ ಅಂದರೆ ಕೆಲವ್ರ ಬಾಡಿಗೆ ಸೆಟ್ ಆಗುತ್ತೆ, ಅದು ಎಲ್ಲರೂ ಸೆಟ್ ಆಗಿಲ್ಲ ಅಂದ್ಕೊಳ್ಳಿ, ಅದು ಕಂಪ್ಲೀಟ್ ಫೇಲ್ಯೂರ್ ಆಮೇಲೆ, ಆಯಿತಾ. ಮತ್ತು ಅದರಲ್ಲಿ ರಿಸ್ಕು ಜಾಸ್ತಿ, ಯಾಕಂದರೆ ಸರ್ಜರಿ ಮಾಡಿಸ್ಕೋಬೇಕು, ಕೆಲವು ಸಲ ಅನಸ್ತಿಷ ಕೊಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗಿದ್ದಿದೆ, ಅಂಥದ್ದೆಲ್ಲ ನಾವು ಪೇಪರಲ್ಲೆಲ್ಲ ನೋಡ್ತಾ ಇರ್ತೀವಿ. ಇದೇನೆಂದರೆ ಸರ್ಜರಿ ಫ್ರೀ, ಆಯಿತಾ, ರಿಸ್ಕ್ ಇಲ್ಲ, ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ. ಹಾಗಾಗಿ ನಾನು ಮನ್ಸು ಮಾಡಿದೆ ಟ್ರೈ ಮಾಡೋಣ ಅಂಥೇಳಿ. ಸೊ ಈಗ ನನಗೆ ಇದರದ್ದು ಅಳತೆ ಎಲ್ಲ ತಗೋತಾರೆ. ಫಸ್ಟು ಇಡೀ ಪ್ರೊಸೀಜರ್ ಇದೆಯಲ್ಲ ಇಲ್ಲಿ ಫಿಕ್ಸ್ ಮಾಡೋದು, ಒಂದು ಮ್ಯಾಕ್ಸಿಮಮ್ 1 ಅವರಿಂದ 1.5 ಗಂಟೆ ಒಳಗೆ ಮುಗಿದೋಗುತ್ತೆ. ಸೊ ಇಲ್ಲಿಗ ಬಂದಿದ್ದಾರೆ ಇವರು, ಟೆಕ್ನಿಷಿಯನ್ ಬಂದಿದ್ದಾರೆ. ಸರ್ ಬನ್ನಿ. ಈಗ ಫಸ್ಟ್ ಅಳತೆ ತಗೋತಾರೆ. ಈ ಅಳತೆಗೆ ಕರೆಕ್ಟಾಗಿ ಅವರು ಪ್ಯಾಚ್ ರೆಡಿ ಮಾಡಿಬಿಟ್ಟು ಇವತ್ತೇ ಫಿಕ್ಸ್ ಮಾಡಿ ವಾಪಸ್ ಕಳಿಸ್ಬಿಡ್ತಾರೆ ನನಗೆ. ಫೈನಲಿ ಪ್ರೊಸೀಜರ್ ಸ್ಟಾರ್ಟ್ ಆಗಿದೆ. ಇಲ್ಲಿನ ಓನರ್ ಮಹಾಲಿಂಗ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಭಾಳ ಖುಷಿ ಆಗ್ತಾ ಇದೆ ಒಂದು ಸೈಡಲ್ಲಿ.
ಸರ್ ಎಷ್ಟು ಬ್ರಾಂಚಸ್ ಇದೆ ಸರ್ ನಿಮ್ಮದು ಹೆಡ್ಸ್ ಇಂಟರ್ನ್ಯಾಷನಲ್? ಸರ್ ನಮ್ಮದು ಕರ್ನಾಟಕದಲ್ಲಿ 12 ಇದೆ. ಓಕೆ. ಆಲ್ ಓವರ್ ಇಂಡಿಯಾ ಪ್ಲಸ್ ಅಬ್ರಾಡ್ ಸೇರಿ 45+ ಬ್ರಾಂಚಸ್ ಇದೆ ಸರ್ ನಮ್ಮದು. ಓ ಸೂಪರ್. ಹೌದು. ಎಷ್ಟು ವರ್ಷದಿಂದ ನಡ್ಸ್ಕೊಂಡು ಬರ್ತೀವಿ ಸರ್ ಇದು 15 ವರ್ಷ 16ನೇ ವರ್ಷ ರನ್ನಿಂಗ್ ಇದೆ ಸರ್ ನಮ್ಮದು. ಓಕೆ. 16ನೇ ವರ್ಷ ರನ್ನಿಂಗ್ ಇದೆ ಬ್ರಾಂಚ್ ನಮ್ಮ ಕಂಪನಿ. ಹಾಂ ಹಾಂ. ಇವರು ತುಂಬ ಸೆಲೆಬ್ರಿಟೀಸಿಗೆಲ್ಲ ಮಾಡಿದ್ದಾರೆ ಫಿಕ್ಸಿಂಗು. ಸೊ ನಾವು ನಮಗೂ ಮಾಡಿಸ್ತಾ ಇದ್ದೀವಿ ಈಗ. ಸರ್ ಇದು ನಂಗೊಂದು ಡೌಟ್ ಇದೆ ಸರ್. ಹೇಳಿ ಸರ್. ಏನಂದರೆ ಇದು ಡೈಲಿ ತೆಗಿಬೋದಾ ಅಥವಾ ನೀವು ಒಂದ್ಸಲ ಫಿಕ್ಸ್ ಮಾಡಿದ ನಂತರ ಸರ್ ಫಿಕ್ಸ್ ಮಾಡಿದ್ಮೇಲೆ ಇದು ನಿಮಗೆ ಪರ್ಮನೆಂಟ್ ಥರನೇ. ಇನ್ ದಿ ಸೆನ್ಸ್ ನಿಮ್ಗೆ ಯಾವುದೇ ಥರ ಡೈಲಿ ತೆಗಿಯೋದು ಸ್ನಾನ ಮಾಡೋದೆಲ್ಲ ನೀವು ನ್ಯಾಚುರಲ್ ಆಗಿ ಹೇಗಿರ್ತೀರೋ ಹಾಗೆ ಸ್ನಾನ ಮಾಡ್ಬೋದು, ಸ್ವಿಮ್ ಮಾಡ್ಬೋದು, ಹೆಲ್ಮೆಟ್ ಹಾಕ್ಬೋದು, ಎಲ್ಲ ನೀವು ಡೈಲಿ ರೊಟೀನ್ಸ್ ಎಲ್ಲನೂ ನೀವು ಮಾಡ್ಬೋದು. ಇದು ಹಾಕ್ಕೊಂಡೇ ಮಾಡ್ಬೋದು. ಓಕೆ. ಒಂದೇನಂದ್ರೆ ಒಂದು ಮಂತ್ಲಿ ಒಂದು ಸರ್ವಿಸ್ ಪ್ರೊಸೀಜರ್ ಇರುತ್ತೆ ಇದಕ್ಕೆ. ಸೊ ನೀವು ಸಲೂನ್ಗೆ ಹೋಗ್ತಿರಲ್ವಾ, ಸಲೂನ್ಗೆ ಹೋಗೋ ಬದಲು ಇಲ್ಲಿಗೆ ಬಂದರೆ ನಮ್ಮ ಟೆಕ್ನಿಷಿಯನ್ಸ್ ಏನು ಮಾಡ್ತಾರೆ, ನ್ಯಾಚುರಲ್ ಹೇರ್ಸನ್ನೆಲ್ಲ ಡ್ರೆಸ್ಅಪ್ ಮಾಡಿಬಿಟ್ಟು ಹೆಡ್ ವಾಶ್ ಮಾಡಿ ಪ್ಯಾಚ್ ವಾಶ್ ಮಾಡಿ ಮತ್ತೆ ನಿಮಗೆ ಫಿಕ್ಸ್ ಮಾಡಿ ಕಳಿಸ್ಕೊಡ್ತಾರೆ. ಓ ಅಂದರೆ ನಿಮ್ಮ ಯಾವುದೇ ಬ್ರಾಂಚಿಗೆ ಹೋಗ್ಬೋದು? ಯಾವುದೇ ಬ್ರಾಂಚ್ಗೆ ಹೋಗ್ಬೋದು. ನಮ್ಮ ಕರ್ನಾಟಕ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ 40 ಬ್ರಾಂಚಸ್ ಇದೆ, ಅಬ್ರಾಡಲ್ಲೂ ಇದೆ. ನೀವು ಎಲ್ಲೋದ್ರೂ ಕೂಡ ನಮ್ಮ ಕಸ್ಟಮರ್ಸ್ ನಮ್ಮ ಹತ್ರ ಡೀಟೇಲ್ಸ್ ಇರುತ್ತೆ. ಓಕೆ. ನಾವು ಸರ್ವಿಸ್ ಮಾಡಿಕೊಡ್ತೇವೆ. ಸರ್ ಇದು ಈಗ ಸ್ವೆಟ್ಟಿಂಗ್ ಎಲ್ಲ ಆದರೆ ಅದಕ್ಕೆ ಪ್ಯಾಚಸಲ್ಲಿ ಅದೊಂದು ಇರುತ್ತೆ ಸರ್. ಪ್ಯಾಚ್ ಒಳಗಡೆ ಸ್ವೆಟ್ಟಿಂಗ್ ಅಬ್ಸರ್ವ್ ಆಗುತ್ತೆ. ಅದು ಸ್ಟಾರ್ಟಿಂಗ್ ಒಂದು 2 months ಸ್ವಲ್ಪ ಲೈಟು ಇಚಿಂಗ್ ಥರ ಬರ್ಬೋದು, ಆದರೆ ಅದು ಸೆಟ್ ಆದಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಇದುವರೆಗೂ ಒಂದು ಸಿಂಗಲ್ ಕಸ್ಟಮರ್ ಕಡೆಯಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ನಮಗೆ. ಇದು ಟೋಟಲಿ ನಾನ್ ಸರ್ಜಿಕಲ್. ಒಂದಿಷ್ಟು ಏನು ನಿಮ್ಮ ಬಾಡಿ ಒಳಗಡೆ ಏನು ಇಂಜೆಕ್ಟ್ ಮಾಡದೆ ಏನೂ ಮಾಡ್ದೇನೆ ನಾವು ಕ್ಲಿನಿಕಲ್ ಟೆಸ್ಟೆಡ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಕೊಂಡು ನಂಬರ್ 1 ಕ್ವಾಲಿಟಿ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ನಿಮಗೆ ಫಿಕ್ಸಿಂಗ್ ಮಾಡ್ತೀವಿ ನಾವು. ಹಾಗಾಗಿ ಇದುವರೆಗೂ ಒಂದು ಸಿಂಗಲ್ ಕಸ್ಟಮರ್ ಕಂಪ್ಲೇಂಟ್ಸ್ ಇಲ್ಲ ನಮಗೆ. ವೆರಿ ನೈಸ್. ಸೊ ನೋಡಿದ್ರಲ್ಲ, ಅಂದರೆ ನಾನು ಕೇಳ್ಪಟ್ಟಿದ್ದೀನಿ ಸರ್ಜರಿ ಅಂದಾಗ ಸಕ್ಸಸ್ ರೇಟು 50-50. ಕೆಲವರಿಗೆ ಆಗುತ್ತೆ, ಮತ್ತು ಅದು ತುಂಬ ಪ್ರಿಸಿಷನ್, ಅಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು ಆ ಬಳಸುವಂಥ ನೀಡಲು ಆಮೇಲೆ ಇಕ್ವಿಪ್ಮೆಂಟ್ಸ್ ಎಲ್ಲ ತುಂಬ ಅಂದರೆ ಅಷ್ಟು ಪ್ರಿಸೈಸ್ಡ್ ಇರಬೇಕು, ಆವಾಗ ಆಗುತ್ತೆ. ಅಂದರೆ ತುಂಬ ಈ ಕಾಸ್ಟ್ಲಿ ಸ್ಟುಡಿಯೋಸ್ ಎಲ್ಲ ಇರುತ್ತೆ ಸರ್. ಆ ಕಾಸ್ಟಿಗೆ ಕಂಪೇರ್ ಮಾಡಿದರೆ ಇದು ನನ್ನ ಪ್ರಕಾರ ಒಂದು 10-15% ರೇಂಜೆಲ್ಲ ಕಡಿಮೆ. ಹೌದು ಸರ್, ಹೌದು, ಖಂಡಿತ ಅಷ್ಟು ಕಾಸ್ಟ್ಲಿ ಇಲ್ಲ ನಮ್ಮದು. ಆ್ಯಕ್ಚುಲಿ ಸರ್ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ನಾವು ನಮ್ಮ ಕಂಪನಿ ನಡೆಸ್ತಾ ಇರೋದು. ಓಕೆ. ಸೊ ಹಾಗೆ ಹೇಳ್ಬೇಕು ಅಂದರೆ ನಂಬರ್ 1 ಲೀಡಿಂಗ್ ಕಂಪನಿ ನಮ್ಮದು ಇಂಡಿಯಾದಲ್ಲಿ. ಹೈಯೆಸ್ಟ್ ಬ್ರಾಂಚಸ್ ಇರೋದು ಇಂಡಿಯಾದಲ್ಲಿ ನಮ್ಮದು ಹೆಡ್ಸ್ ಹೇರ್ ಫಿಕ್ಸಿಂಗ್ ಕಂಪನಿನೇ. ಓಕೆ. ಕೆಲವು ದೊಡ್ಡ ಕಂಪ್ನಿಗಳಂತ ಹೇಳ್ಕೊಂಡು ಆಂಬಿಯನ್ಸ್ ಎಲ್ಲ ಕೊಟ್ಟು ನಾವು 20,000 ಮಾಡೋ ಪ್ಯಾಚನ್ನು ಅವ್ರು ನೆಕ್ಸ್ಟ್ ಲೆವೆಲೇ ಮಾಡ್ತಾರೆ ಅವರು. ಸೊ ನಮ್ಗೆ ಅದಿಲ್ಲ, ನಾವೆಲ್ಲ ಕ್ಯಾಟಗರಿ ರೀಚ್ ಆಗಬೇಕಂತ ಹೇಳಿ ಬೆಸ್ಟ್ ಪ್ರೈಸನ್ನು ಕೊಡ್ತಾ ಇದ್ದೀವಿ ನಾವು. ಅಫೋರ್ಡಬಲ್ ಪ್ರೈಸಲ್ಲಿ ಬೆಸ್ಟ್ ಸರ್ವಿಸನ್ನು ಕೊಡ್ತಾ ಇದ್ದೀವಿ ನಾವು. ಹಾಗಾಗಿನೇ ಸದ್ಯದಲ್ಲಿ ಇಂಡಿಯಾ ನಂಬರ್ 1 ಲೀಡಿಂಗ್ ಕಂಪನಿ ಇದೆ ನಮ್ಮದು. ಓಕೆ. ಇನ್ನೆಷ್ಟು ಬ್ರಾಂಚಸ್ ಓಪನ್ ಆಗ್ಬೋದು ಸರ್? ಇದೇ ಪ್ಲಾನ್ ಇದೆ. ಬ್ರಾಂಚಸ್ ತುಂಬ ಕಡೆ ಫ್ರಾಂಚೈಸಿಗೆ ಎನ್ಕ್ವೈರೀಸ್ ಬರ್ತಾ ಇದೆ. ಬಟ್ ನಾವು ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ದಿರೋದ್ರಿಂದ ನಮಗೆ ಬೆಸ್ಟ್ ಫ್ರಾಂಚೈಸಿ ಸಿಕ್ಕರೆ ಮಾತ್ರ ಕೊಡ್ತೀವಿ, ಇಲ್ಲದೆ ಇದ್ರೆ ಕೊಡೋದಿಲ್ಲ. ಹಾಗಾಗಿ ಪ್ಲಾನ್ ಇದೆ. ನಾನು ಮೊನ್ನೆ ಒಂದು ರೀಸೆಂಟ್ಲಿ ಫೋಟೋ ಹಾಕಿದ್ನಲ್ಲ, ಅದರಲ್ಲಿ ಅದು ನೋಡಿಬಿಟ್ಟು ಅವ್ರು ಹೇಳಿದ್ದಾರೆ ಸರ್ ಹಿಂಗೆ ಮಾಡಿಕೊಡ್ತೀವಿ ಅಂತೇಳಿ. ನನಗೇನಂದರೆ ಇಲ್ಲಿ ನೋಡಿ, ನಾನು ಮೊನ್ನೆ ಅಷ್ಟೇ ಕಟಿಂಗ್ ಮಾಡಿಸ್ಕೊಂಡೆ. ಇದು ಕಟಿಂಗ್ ಅಂದರೆ ನಾನು 0 ಹಿಡ್ಕೊಂಡು ಕಟ್ ಮಾಡಿಬಿಡ್ತೀನಿ, ಯಾಕೆ ಕೂದಲಿಲ್ಲ ಅಲ್ಲ ಅಂತೇಳಿ. ಸೊ ಈ ಕೂದಲಿಗೆ ಈಗ ಹೆಂಗೆ ಫಿಕ್ಸ್ ಆಗುತ್ತೆ ನೋಡಬೇಕು. ಅವರು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನೆಕ್ಸ್ಟ್ ಸೆಷನಲ್ಲಿ ಇದು ಸ್ವಲ್ಪ ಉದ್ದ ಬಿಟ್ಟರೆ ಅವಾಗೇನೆಂದರೆ ಆ ಪ್ಯಾಚ್ ಜೊತೆಗೆ ಈ ಕೂದಲು ನಮ್ಮ ಸೈಡ್ ಕೂದಲು ಮರ್ಜ್ ಆಗಿಬಿಡುತ್ತೆ. ಆವಾಗ ಗೊತ್ತೇ ಆಗಲ್ಲ ಹಾಕಿದೀವ ಇಲ್ವಾ ಏನೂ ಗೊತ್ತಾಗಲ್ಲ. ಬಟ್ ಸ್ಟಿಲ್ ಅವ್ರು ಹೇಳಿದ್ದಾರೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ನಾವು ಮಾಡಿಕೊಡ್ತೀವಿ. ಅದೇ ನನ್ನ ಮೇನ್ ಕನ್ಸರ್ನ್ ಸರ್. ಸ್ವಲ್ಪ ಎಕ್ಸಿಸ್ಟಿಂಗ್ ಏರ್ ಸ್ವಲ್ಪ ನಿಮ್ಗೆ ಕಡಿಮೆ ಇದೆ. ಹೌದು. ಆ್ಯಕ್ಚುಲಿ ಕಸ್ಟಮರ್ಸ್ಗೆ ಯಾರಾದರೂ ಆ ಥರ ಬರೋರಿದ್ರೆ ಫಿಕ್ಸಿಂಗ್ ಪ್ಲಾನ್ ಇಟ್ಕೊಂಡು ಎಕ್ಸಿಸ್ಟಿಂಗ್ ಏರ್ಸ್ ಕಟಿಂಗ್ ಮಾಡಿಸ್ಬಾರ್ದು ಅವರು. ಕಟಿಂಗ್ ಮಾಡಿಸ್ದೇನೆ ಬಂದರೆ ಇಲ್ಲ ನಾವಲ್ಲೇ ಕಟಿಂಗು ಮಾಡಿ. ಆಮೇಲೆ ಟೆಕ್ನಿಷಿಯನ್ಸ್ ಅಂದರೆ ಇವರು ಬಾರ್ ಆ ಥರ ಅಲ್ಲ ಸರ್. ತುಂಬ ವೆಲ್ ಟ್ರೈನ್ಡ್ ಟೆಕ್ನಿಷಿಯನ್ಸ್. 1 year ನಾವು ಹೆಡ್ ಆಫೀಸರ್ ಟ್ರೈನಿಂಗ್ ಮಾಡಿ ಆನಂತರ ಬ್ರಾಂಚಸ್ಸಿಗೆ ಕಳಿಸ್ಕೊಡ್ತೀವಿ. ಆಲ್ಮೋಸ್ಟ್ 70+ ಟೆಕ್ನಿಷಿಯನ್ಸ್ ಇದ್ದಾರೆ ನಮ್ಮಲ್ಲಿ. ಸೊ ಹಾಗಾಗಿ ಎಕ್ಸಿಸ್ಟಿಂಗ್ ಏರ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಆ ಟೆಕ್ಸ್ಚರು ಕಲರು ಎಲ್ಲ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಮ್ಯಾಚ್ ಮಾಡಬೇಕಾಗುತ್ತೆ ನಾವು. ಹಾಗಾಗಿ ಯಾರಾದರೂ ಕಸ್ಟಮರ್ಸ್ ಬರೋರಿದ್ರೆ ಯಾವುದೇ ಕಾರಣಕ್ಕೆ ಎಕ್ಸಿಸ್ಟಿಂಗ್ ಏರ್ಸನ್ನು ಬಾಲ್ಡ್ ಮಾಡಿಸ್ಕೊಂಡು ಬಂದರೆ ನಮಗೆ ಕಷ್ಟ ಆಗುತ್ತೆ, ಫಿಕ್ಸಿಂಗ್ ಮಾಡೋಕ್ಕಾಗಲ್ಲ. ಹೌದು, ನೋಟ್ ಮಾಡ್ಕೊಳ್ಳಿ ಸರ್. ಮತ್ತೀಗ ಸರ್ವಿಸಿಗೆ ಬರೋದಿದ್ರೆ ನಿಮಗೆ ಮೊದಲೇ ಇನ್ಫಾರ್ಮ್ ಮಾಡಿ. ಹೌದು ಸರ್, ನಮ್ಮ ಮ್ಯಾನೇಜರ್ಸ್ಗೆ ಅವ್ರು ಮುಂಚೆ ಅಪಾಯಿಂಟ್ಮೆಂಟ್ ತಗೋಬೇಕಾಗುತ್ತೆ. ಯಾಕಂದರೆ ಈಗ ಒಂದು ಸರ್ವಿಸ್ ಅಂದರೆ 30 minutes 40 minutes ಆಗುತ್ತೆ. ಸೊ ಕಸ್ಟಮರ್ಸ್ ಏನೋ ಅರ್ಜೆಂಟಲ್ಲಿ ಬಂದು ವೆಯ್ಟ್ ಮಾಡೋಕ್ಕಾಗಲ್ಲ. ನಮ್ಮ ಡೈಲಿ 10-12 ಸರ್ವಿಸ್ ಇರುತ್ತೆ. ಹೀಗಿದ್ದಾಗ ಅವ್ರು ಮುಂಚೆ ಪ್ರಿಯರ್ ಆಗಿ ನಮ್ಗೊಂದು ಕಾಲ್ ಮಾಡಿಕೊಂಡು ಇಷ್ಟೊತ್ತಿಗೆ ಬರ್ತೀವಿ ಅಂದರೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟರೆ ನಾವು ಈಸಿಯಾಗಿ ಅವ್ರಿಗೆ ಇದಿರುತ್ತೆ. ಇಲ್ಲದೇ ಇದ್ರೆ ಅವ್ರಿಗೆ ಮತ್ತೆ ಬಂದು ವೆಯ್ಟ್ ಮಾಡಬೇಕೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಸರ್ವಿಸ್ಗೆ ಕಾಲ್ ಮಾಡ್ಕೊಂಡು ಬಂದರೆ ಒಳ್ಳೆಯದು. ಇವರಲ್ಲಿ ಕನ್ಸಲ್ಟೇಷನ್ ಫ್ರೀ, ಆ್ಯಬ್ಸಲ್ಯೂಟ್ಲಿ ಫ್ರೀ. ಇಲ್ಲಿ ಬಂದು ಏನೇ ಚಾರ್ಜಸ್ ಇರಲ್ಲ, ಆಯಿತಾ. ನೀವು ಇಲ್ಲಿ ಬಂದು ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಇಷ್ಟ ಆಯಿತು ಅಂದರೆ
ಸಪೋಸ್ ನಿಮ್ಮ ಸೈಜ್ ಇದು ಪ್ಯಾಚಸ್ ಇಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ ಅಂತಿದ್ರೆ ಅಲ್ಲೇ 40-50 ನಿಮಿಷದಲ್ಲಿ ನೀವು ಹೊಸ ಒಂದು ಲುಕ್ ಜೊತೆ ಹೊರಗೆ ಹೋಗ್ಬೋದು. ಇಲ್ಲಾಂದರೆ ಆರ್ಡರ್ ತಗೊಂಡು ಒಂದು 3-4 ಡೇಸಲ್ಲೇ ನಿಮಗೆ ಆ ಪ್ಯಾಚನ್ನು ತರಿಸಿ ಅವರು ಫಿಕ್ಸ್ ಮಾಡಿ ಕೊಡ್ತಾರೆ. ಮತ್ತು ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನಂದರೆ ಈ ಪ್ಯಾಚಸ್ ಬರೋದೆಲ್ಲ ಎಬ್ರಾಡಿಂದ, ಅಂದರೆ ಇಂಟರ್ನ್ಯಾಷನಲಿ ಪ್ಯಾಚಸನ್ನು ತರಿಸ್ತಾರೆ. ಸೊ ಅದೊಂದು ಒಳ್ಳೆ ವಿಷಯ. ಯಾಕಂದರೆ ನಾನು ನೋಡಿದೆ ಪ್ಯಾಚಸ್ಸು ಒಳ್ಳೆ ಕ್ವಾಲಿಟಿ ಇದೆ. ಕೆಲವು ಕಡೆ ಏನಂದರೆ ಫಿಕ್ಸ್ ಮಾಡಿದಾಗ ಫಿಕ್ಸ್ ಮಾಡಿದ್ದಾರೆ ಅಂತೇಳಿ ನಿಮ್ಗೆ ಅದು ತೋರ್ತಿರುತ್ತೆ, ಕ್ಲಿಯರ್ ಕಟ್ ಗೊತ್ತಾಗುತ್ತೆ. ಅದು ವಿಗ್ ಅಂತ ಕರಿತೇವೆ ಅದನ್ನು, ಬಟ್ ಇದು ಪ್ಯಾಚಸ್ ಇದೆ ಟೋಟಲಿ. ಓಕೆ, ಸೊ ನೋಡಿ ಅದು ಡಿಫ್ರೆನ್ಸು. ಹಾರ್ಡ್ಲಿ ಒಂದು ಅರ್ಧ ಗಂಟೆ ಆಗಿರ್ಬೋದು. ಇಲ್ಲಿ ನೋಡಿ ಫುಲ್ ಫಿಕ್ಸಿಂಗ್ ಎಲ್ಲ ಆಗಿಬಿಟ್ಟಿದೆ. ನನಗಂತೂ ರೀತು ಸೈಡ್ ಲುಕ್ ಏನಿದೆ ಹಾಂ, ಫುಲ್ ಮರ್ಜ್ ಆಗಿಬಿಡ್ತಲ್ಲ. ಆಗ್ಬಿಟ್ಟಿದೆ. ಅದೇ ಅವರು ತುಂಬ ಎಕ್ಸ್ಪರ್ಟೀಸ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಸರ್ ನಂಗೊಂದು ಡೌಟ್ ಇದೆ ಸರ್. ಹೇಳಿ ಸರ್. ಇದಕ್ಕೀಗ ನಾವು ಶಾಂಪು ಗಿಂಪು ಎಲ್ಲ ಹಚ್ಬೋದಾ ಸರ್? ಶಾಂಪೂ ಕ್ಲಿನಿಕಲ್ ಯಾವುದು ಇದೆಯಲ್ಲ ನಮ್ಮ ಕೆಮಿಕಲ್ ಶಾಂಪೂಸು, ಅದು ಯಾವುದನ್ನು ಬಳಸಬೇಡಿ ಅಂತ ನಾವು ಹೇಳ್ತೀವಿ ಸರ್. ಓಕೆ, ನಮ್ಮಲ್ಲಿ ಸಿಗುತ್ತೆ ಪ್ರಾಡಕ್ಟ್ಸು. ಹಾಂ, ಯಾವುದೇ ಥರ ತೊಂದರೆ ಇರೋಂಥ ನಿಮ್ಮ ಪ್ಯಾಚ್ಗೆ ಏನು ಡ್ಯಾಮೇಜ್ ಮಾಡದಿರೋ ಥರ ಪ್ರಾಡಕ್ಟ್ಸ್ ನಮ್ಮಲ್ಲಿ ಸಿಗುತ್ತೆ. ಓಕೆ, ಆ ಪ್ಯಾಚನ್ನು ನೀವು ನಮ್ಮ ಶಾಂಪೂ ಯೂಸ್ ಮಾಡ್ಬೋದು ಈ ಪ್ಯಾಚ್ಗೆ. ಹಾಂ, ಮತ್ತು ಕಂಡೀಷನರ್ ಇರ್ತದೆ, ಓಕೆ, ಅದನ್ನು ನೀವು ಯೂಸ್ ಮಾಡ್ಬೋದು. ಅದನ್ನು ಯಾವ ಥರ ಯೂಸ್ ಮಾಡ್ಬೇಕಂತ ನಾವು ಆಫ್ಟರ್ ಫಿಕ್ಸಿಂಗ್ ಆದಮೇಲೆ ಆ ಪ್ರೊಸೀಜರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು, ಯಾವ ಥರ ಮೇಂಟೈನ್ ಮಾಡಬೇಕು. ಓಕೆ, ಅದೆಲ್ಲನೂ ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಫಿಕ್ಸಿಂಗ್. ಸರ್ ಮತ್ತೀಗ ಕೆಲವರದ್ದು ಹೇರ್ ಕಲರ್ ಚೇಂಜ್ ಇರುತ್ತೆ. ಈಗ ಬ್ರೌನು ಸರ್, ಏಜ್ ಆದವರಿಗೆ ಸ್ವಲ್ಪ ಬಿಳಿ ಬ್ಲ್ಯಾಕ್ ಮಿಕ್ಸ್ ಇರುತ್ತೆ, ಕಸ್ಟಮೈಸ್ ಮಾಡ್ಕೊಡ್ತೀವಿ ನಾವು. ಅದು ಇರುತ್ತೆ, ನಾವು ಆ ಥರ ಗ್ರೇ ಹೇರು ಅದೆಲ್ಲ ಮಿಕ್ಸ್ ಮಾಡಿ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಕರ್ಲಿ ಹೇರ್ ಕೂಡ ಮಾಡ್ತೀವಿ ನಾವು. ಓಕೆ, ಆ ಥರ ಎಲ್ಲನೂ ಇದೆ ನಮ್ಮಲ್ಲಿ. ಕರ್ಲಿನೂ ಇದೆ. ಹೌದೌದು. ನೈಸ್ ನೈಸ್ ನೈಸ್. ಅದಕ್ಕೆಲ್ಲ ಮೊದಲೇ ತಿಳಿಸ್ಬೇಕಂತ. ಹೌದೌದು, ಮುಂಚೆ ಬಂದು ಅದು ಆರ್ಡರ್ ಕೊಡಬೇಕು, ಅದಕ್ಕೊಂದು ಟೈಮ್ ಆಗುತ್ತೆ ಅದಕ್ಕೆ. ಸರಿ ಸರಿ ಸರಿ. ಇದೆಲ್ಲ ಆಯ್ತು ಅಂದ್ರೆ ನ್ಯಾಚುರಲ್ ಈಗ ಏನು ಪ್ಯಾಚಸ್ ಇದೆ ಆ ಸೈಜ್ ಇತ್ತು ಅಂದ್ರೆ ಇಮಿಡಿಯೇಟ್ ಮಾಡ್ತೀವಿ. ಬಟ್ ಕರ್ಲಿ ಮತ್ತೆ ಆ ಥರ ಕಸ್ಟಮೈಸ್ ಪ್ಯಾಚ್ಗಳಿಗೆಲ್ಲ ಟೈಮ್ ತಗೊಳ್ತೀವಿ ಸ್ವಲ್ಪ. ಓ, ಹೆಂಗೆ ಸ್ನೇಹ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಇವಾಗ ಕ್ಯಾಪ್ ಹಾಕ್ಬೋದಾ ಅವರು? ಹಾಕ್ಬೋದು, ಕ್ಯಾಪನ್ನು ಹಾಕ್ಬೋದು, ಬಟ್ ಕ್ಯಾಪ್ ಹಾಕೋದು ಬೇಡ ಇನ್ಮೇಲೆ ಅವರು. ನೈಸ್ ನೈಸ್. ತುಂಬಾ ಚೆನ್ನಾಗಿ, ನನ್ಗಂತೂ ತುಂಬಾ ಇಷ್ಟ ಆಯ್ತು ಸರ್. ನಾನಂತೂ ಬರ್ಬೇಕಿದ್ರೆ ತುಂಬಾ ಹೆದರ್ಕೊಂಡ್ ಬಿಟ್ಟಿದ್ದೆ ಹೇಗಾಗತ್ತೇನೋ ಅಂತ. ಬಟ್ ಇವಾಗ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಮ್ಯಾಮ್. ಇಲ್ಲಿ ಎದುರ್ಕೊಳ್ಳೋದಂದ್ರೆ ಲುಕ್ಕು ನನಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನ್ಯಾಚುರಲ್ ಕಾಣುತ್ತೆ ಅಂತ. ನಾನು ಒಂದು ಗ್ಯಾರಂಟಿ ಹೇಳ್ಬೋದು, ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ ಅಂತ, ಅಷ್ಟು ಗ್ಯಾರಂಟಿ ಕೊಡ್ಬೋದು. ಯಾಕಂದ್ರೆ ನಾವು ಬಳಸೋ ಪ್ರಾಡಕ್ಟ್ಸ್ ಇದೆಯಲ್ಲ ಅದು ತುಂಬ ನಂಬರ್ 1 ಪ್ರಾಡಕ್ಟ್ಸ್. ಅದೆಲ್ಲವೂ ಕೂಡ ಸರ್ಟಿಫೈಡ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಅಷ್ಟು ಗ್ಯಾರಂಟಿ ನಾವು ಕೊಡ್ಬೋದು. ಈ ಫೋಟೋ ಹಾಕಿದ್ವಲ್ಲ, ಆಲ್ಮೋಸ್ಟ್ ಅದಕ್ಕೆ ಈ ಕಡೆ ಗೊತ್ತೇ ಆಗಲ್ಲ, ನ್ಯಾಚುರಲ್ ಹೇರ್ ಟಚ್ ಮಾಡಿರೋ ಥರ ಇದೆ. ಎಷ್ಟು ಸಾಫ್ಟ್ ಇದೆ ಇದು, ನನ್ನ ಕೂದಲಿಗಿಂತ ಸಾಫ್ಟ್ ಆಗಿದೆ. ಒಂದ್ಸಲ ನಾನು ಫುಲ್ ರೌಂಡ್ ಇಂದ ತೆಗಿತೀನಿ. ಓಕೆ. ಓ, ಹಿಂದಿಗಡೆ ತುಂಬಾ ಚಂದ ಬಂದಿದೆ. ಸೂಪರ್. ಅದು ಅಡ್ಜಸ್ಟ್ ಆಗ್ಲಿಕ್ಕೆ ಅಂದ್ರೆ ನಾವು ಟೈಮ್ ತಗೋತದೆ. 1 ವೀಕ್ ಆದ್ಮೇಲೆ ಪೂರ್ತಿ ಸೆಟ್ ಆಗುತ್ತೆ ಅವ್ರಿಗೀಗ. ನೋಡಿ ನೋಡಿ. ಅಲ್ಲ, ನನಗೆ ಫಸ್ಟ್ ಟೈಮ್ ನನ್ನನ್ನು ನಾನು ನೋಡ್ಕೊಂಡು ನನ್ನದೇ ಗುರ್ತ ಸಿಗ್ತಾ ಇಲ್ಲ ನನಗೆ. ಆ ಥರ ಕಾಣಿಸ್ತಾ ಇದೆ ಮುಖ ಎಲ್ಲ. ಆಯ್ತಲ್ಲ ಸ್ನೇಹ, ಇನ್ನು ಹೇಳೋ ಹಂಗಿಲ್ಲ. ಕೂದಲು ಬಂತು. ಕೂದಲು ಅಂತ. ಹೌದು, 5 ವರ್ಷ ಚಿಕ್ಕವರಾದ್ರು ಸರ್. ಹಾಂ ಹೌದು. ಅಲ್ಲ, ಇನ್ನು ಇದೆಲ್ಲ ಸ್ವಲ್ಪ ಹೋಗ್ಬಿಟ್ರೆ, ಇಲ್ಲಿರೋ ಸ್ವಲ್ಪ ಥಿಕ್ನೆಸ್ ಎಲ್ಲ ಹೋಗ್ಬಿಟ್ರೆ ಇನ್ನೂ ಇನ್ನೂ ಚಿಕ್ಕವ್ರ ಥರ ತೋರ್ಬಿಡ್ತೀನಿ. ಆಮೇಲೆ ಇನ್ನೊಂದು ಮದುವೆ ಆಗ್ಲಿಕ್ಕೆ ಅಡ್ಡಿಲ್ಲ ಸ್ನೇಹ, ಹೊಸ ಹುಡುಗಿ ನೋಡಿ. ಆಲ್ಮೋಸ್ಟ್ 1 ಗಂಟೆ ಒಳಗೆಲ್ಲ ಸೆಟ್ ಮಾಡಿ ಕೊಟ್ಟಿದ್ದಾರೆ. ನನಗಂತೂ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಮತ್ತು ನನಗೆ ತುಂಬ ಖುಷಿಯಾಗಿದ್ದೇನೆಂದರೆ, ಇದು ಒಂದು ಮಿಡಲ್ ಕ್ಲಾಸ್ ಅವ್ರು ಎಫೋರ್ಡ್ ಮಾಡ್ಬೋದು, ಆಯಿತಾ. ಅಂದರೆ
ಈ ಸೆಲೆಬ್ರಿಟಿ ಲೆವೆಲಲ್ಲಿ ಮಾಡ್ತಾರಲ್ಲ ಆ ಥರದ್ದು ನೋಡಿ ಸೆಟ್ಟಿಂಗ್ ನಂಗೆ ಆಲ್ಮೋಸ್ಟ್ ಈಗ ಇದು ಏನಂದರೆ ಇನ್ನೊಂದು ವಾರದಲ್ಲಿ ನಾರ್ಮಲ್ ಕೂದಲು ಥರ ಸೆಟ್ ಆಗಿಬಿಡುತ್ತೆ. ಈಗ ಏನಂದರೆ ಸ್ವಲ್ಪ ಪಫಿ ಇಟ್ಟಿದ್ದಾರೆ, ಅಂದರೆ ಇದೆಲ್ಲ ಹಾಕಿದ್ದಾರೆ ಕಂಡೀಷ್ನರೆಲ್ಲ ಹಾಕಿ ಆ ಥರ ಇದೆ. ಹೋಗ್ತಾ ಹೋಗ್ತಾ ಏನಂದರೆ ಇದು ಮರ್ಜ್ ಆಗಿಬಿಡುತ್ತೆ. ಇಲ್ಲಿ ಸೈಡೆಲ್ಲ ನೋಡಿ ಫುಲ್ ಮರ್ಜ್ ಆಗಿದೆ, ಎಲ್ಲೂ ಇಟ್ಟಿದ್ದೀವಿ ಅಂತ ಫೀಲೇ ಆಗ್ತಾಯಿಲ್ಲ. ಇಲ್ಲಿ ಹಿಂದೆ ಈವನ್ ನನಗೂ ಏನು ಇರಿಟೇಷನ್ ಅಂತ ಅನಿಸ್ತಾ ಇಲ್ಲ. ಕೆಲವು ಸಲ ಏನಂದರೆ ಇಟ್ಟ ನಂತರ ಅದೇನೋ ಇರಿಟೇಷನ್ ಥರ ಅನ್ಸೋದು, ಆ ಥರ ಏನೂ ಅನಿಸ್ತಾ ಇಲ್ಲ. ಸಖತ್ತಾಗಿ ಸೆಟ್ ಮಾಡಿ ಕೊಟ್ಟಿದ್ದಾರೆ. ಇನ್ನೂ ಹೋಗ್ತಾ ಯಾಕಂದರೆ ಮುಂದೆ ನಾವು ವಿಡಿಯೋ ಮಾಡ್ತೀವಿ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಅಂದರೆ ಇದೀಗ ಏನು ಈ ಲುಕ್ ಇದೆಯಲ್ಲ ಇದು ಇನ್ನೂ ಸೆಟ್ಟಾಗಿ ಇನ್ನೂ ನ್ಯಾಚುರಲ್ ಆಗಿಬಿಡುತ್ತೆ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಪ್ರೊಬ್ಯಾಬ್ಲಿ ನಾನು ಈ ವಿಡಿಯೋ ನೋಡಿದ ನಂತರ ಅಂತೂ ತುಂಬ ಜನ ಕಮೆಂಟ್ ಮಾಡ್ತಾರೆ ನೀವು ಏನು ಮಾಡ್ಕೊಂಡ್ರಿ. ಯಾಕಂದರೆ ಥ್ರೂಔಟ್ ನಮ್ಮ ಚಾನಲ್ ಸ್ಟಾರ್ಟ್ ಆದಾಗಿಂದ ಜನ ನನ್ನನ್ನು ಈ ರೀತಿ ನೋಡೇ ಇಲ್ಲ ಫಸ್ಟ್ ಆಫ್ ಆಲ್. ಹೌದು. ಹಾಗಾಗಿ ಒಂದು ಸಲ ಅವರಿಗೂ ಅನಿಸುತ್ತೆ ಓಕೆ ಏನು ಮಾಡ್ಕೊಂಡ್ರಿ ಏನಾಯ್ತು ಅಂದರೆ. ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ನಾನು. ಆ್ಯಂಡ್ ನಿಮಗೂ ಎಂಟೈರ್ ಪ್ರೊಸೀಜರ್ ಗೊತ್ತಾಗಲಿ ಅಂತೇಳಿ. ಪ್ರೊಸೀಜರ್ ನೀವೇ ನೋಡಿದ್ದೀರಾ ಆಯಿತಾ, ಏನಿಲ್ಲ ಆಯಿತಾ, ಸರ್ಜರಿ ಗಿರ್ಜರಿ ಏನಿಲ್ಲ. ಮತ್ತು ಏನೇ ಇಂಜೆಕ್ಷನ್ನು ಅಥವಾ ಏನೇ ಒಂದು ಇಂಟೆಕ್ ಓರಲ್ ಇರ್ಬೋದು ಅಥವಾ ನಮ್ಮ ಬಾಡಿಗೇನೋ ಚುಚ್ಚೋದು ಏನೂ ಇಲ್ಲ ಆಯಿತಾ. ಜಸ್ಟ್ ಒಂದು ಫಿಕ್ಸ್ ಮಾಡಿದ್ದಾರೆ ಪ್ಯಾಚನ್ನು. ಇದು ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಸೆಟ್ ಆಗುತ್ತೆ. ಆಮೇಲೆ ತಿಂಗಳಿಗೊಂದು ಸರ್ವಿಸ್ ನಾವು ಹೇಗೆ ಕೂದಲು ಕಟ್ ಮಾಡೋಕ್ಕೆ ಹೋಗ್ತೀವಲ್ಲ ಅದೇ ಥರ ಮೇಂಟೆನೆನ್ಸ್ ಇರುತ್ತೆ. ಮೇಂಟೆನೆನ್ಸ್ ಅವರು ಅದರಲ್ಲಿ ತಲೆ ಎಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು, ಇದು ಪ್ಯಾಚ್ ಕೂಡ ಅವರು ವಾಶ್ ಮಾಡಿಬಿಟ್ಟು ಮಸಾಜ್ ಗಿಸಾಜ್ ಎಲ್ಲ ಮಾಡಿ. ಸೊ ಅದು ನೀವು ಆಲ್ ಓವರ್ ಇಂಡಿಯಾ ತುಂಬ ಬ್ರಾಂಚಸ್ ಇದೆ. ಕರ್ನಾಟಕದಲ್ಲೂ ಸಿಕ್ಕಾಪಟ್ಟೆ ಇದೆ. 12 ಬ್ರಾಂಚ್ ಕರ್ನಾಟಕದಲ್ಲಿದೆ. ಇನ್ನೂ ಮುಂದೆ ಓಪನ್ ಆಗುತ್ತೆ ಮುಂದೆನೂ. ಸರ್ ನಿಮ್ಮ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಎಲ್ಲರಿಗೂ ಬೇಕಾದವರು ಇವರ ಸರ್ವಿಸನ್ನು ಅವೈಲ್ ಮಾಡ್ಕೊಳ್ಳಿ. ಒಂದಂತ ಹೇಳ್ತೀನಿ ಆಯಿತಾ, ಇವತ್ತು ಈ ಹೇರ್ ಅಂತ ಅಂದರೆ ಒಂದು ತುಂಬ ದೊಡ್ಡ ಬಿಸ್ನೆಸ್ ಅಲ್ವ ಸರ್? ಹೌದು ಹೌದು. ಯಾಕಂದರೆ ಎಲ್ಲ ಥರ ಜನ ಇವಾಗ ಏನಂದರೆ ತುಂಬ ಜನರಿಗೆ ಬಾಲ್ಡ್ನೆಸ್ ಇದೆ. ನಿಜ ನಿಜ ಸರ್. ಹೌದು. ತುಂಬ ಅಂದರೆ ಮತ್ತೇನಂದರೆ ಈ ಸ್ಟ್ರೆಸ್ಸು ಆಮೇಲೆ ನೀರು ಅದೆಲ್ಲ ಆಗಿ ಚಿಕ್ಕ ಚಿಕ್ಕ ಏಜಲ್ಲೇ ಈಗ ಬಾಲ್ಡ್ನೆಸ್ ಬಂದುಬಿಡುತ್ತೆ ಸರ್. ನಾವು ಇಲ್ಲಿ ನೋಡ್ಬೋದು ನೀವು. ಹೌದು. ಇಲ್ಲಿ ಜಸ್ಟ್ ತೋರಿಸಿ ಮ್ಯಾಮ್. ಇದು ಇವರು ನೋಡಿ ಆ ಕಾರಣಕ್ಕಾಗಿ ಮ್ಯಾರೇಜ್ ಇರಲಿಲ್ಲ ಅವ್ರಿಗೆ. ಇದು ರಿಯಲ್ ಪೇ ಸರ್. ಇದು ಶೂಟಿಂಗಾಗಿ ಮಾಡಿದ್ದಲ್ಲ. ಅವರೇ ಹೇಳಿದ್ದಾರೆ ಈ ಥರ ನೋಡಿ, ಅವರು ರಿಯಲ್ ಫೋಟೋ ಇದ್ದವರು. ಅದೇ ಸರ್, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ವಿಡಿಯೋದಲ್ಲಿ ಏನಂದರೆ ತುಂಬ ಜನರಿಗೆ ಮದುವೆ ಕ್ಯಾನ್ಸಲ್ ಆಗಿಬಿಡುತ್ತೆ ಈ ಒಂದು ರೀಸನ್ಗೆ. ಸೊ ಇದೊಂದು ಒಳ್ಳೆ ಆಪ್ಷನ್ ಜನರಿಗೆ. ಮತ್ತು ಇನ್ಸ್ಟೆಂಟ್ ಈಗ ಸರ್ಜರಿ ಎಲ್ಲ ಮಾಡಿ 6 ತಿಂಗಳು 7 ತಿಂಗಳು 1 ವರ್ಷ ಅದು ನಾನು ತಪ್ಪಂತ ಹೇಳ್ತಿಲ್ಲ. ಯಾರಿಗೆ ಏನು ಸೂಟ್ ಆಗುತ್ತೆ ಅದು ಮಾಡ್ಕೊಳ್ಳಿ. ಬಟ್ ಇದೇನಂದರೆ ಒಬ್ಬ ಕಾಮನ್ ಮ್ಯಾನ್ ಒಂದು ಕಡಿಮೆ ಖರ್ಚಲ್ಲಿ ನಿಮ್ಗೆ ಈ ಥರ ಒಂದು ಔಟ್ಪುಟ್ ಬರುತ್ತೆ ಅಂತಿದ್ರೆ ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಬೋದು ಅಂತ ಹೇಳ್ತಾನೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟು ಫ್ಯೂಚರಲ್ಲಿ ನಿಮಗೆ ಇದ್ರ ಬಗ್ಗೆ ನಾನು ಇನ್ನೂ ಸ್ವಲ್ಪ ಗೈಡೆನ್ಸ್ ಕೊಡ್ತಾನೆ ಇರ್ತೀನಿ. ಈವನ್ ನೆಕ್ಸ್ಟ್ ಇದು ಸರ್ವಿಸೆಲ್ಲ ಹೆಂಗೆ ಮಾಡಬೇಕು, ಮೇಂಟೆನೆನ್ಸ್. ಹೌದು, ಅದು ನಾನು ನಿಮಗೆ ಕಂಪ್ಲೀಟಾಗಿ ನಮ್ಮ ಚಾನಲಲ್ಲಿ ಅದು ಇನ್ಫಾರ್ಮೇಷನ್ ಕೊಡ್ತೀನಿ. ಬೇಕಿದ್ದವರು ಇವರ ಸರ್ವಿಸನ್ನು ಅವೈಲ್ ಮಾಡ್ಕೊಳ್ಳಿ. ಈವನ್ ಲೇಡೀಸಿಗೆ ಕೂಡ ಈ ಫ್ರಂಟ್ ಬಾಲ್ಡ್ನೆಸ್ಸಿಗೆ ಚಿಕ್ಕ ಚಿಕ್ಕ ಪ್ಯಾಚಸ್ಸು, ಆಮೇಲೆ ಸ್ವಲ್ಪ ಉದ್ದ ಕೂದಲು ಬೇಕು, ವಾಲ್ಯೂಮ್ ಬೇಕು ಅಂತಿದ್ರೆ ಅವರಿಗೆ ಎಕ್ಸ್ಟೆನ್ಷನ್ನು, ಕಲರ್ ಎಕ್ಸ್ಟೆನ್ಷನ್ಸು ಎಲ್ಲ ಅವೈಲೇಬಲ್ ಅಂತ ಹೇಳಿದರೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ಇವರ ನಂಬರ್ಸನ್ನು ನಾನು ಕೊಟ್ಟಿರ್ತೇನೆ. ನೀವು ಇವರನ್ನೇ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ತಿರದ ಯಾವುದೇ ಬ್ರಾಂಚಿಗೂ ನೀವು ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾನೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.